ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಫ್ರೈಡೇ ಅಂದರೆ ಮೊನ್ನೆದು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಅವತ್ತು ಸೀರೆ ತೊಗೊಂಬರೋಕ್ಕೆ ಹೋಗಿದ್ದೆ, ವರಮಹಾಲಕ್ಷ್ಮಿಗೆ ಸೀರೆನ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಸೊ ತುಂಬಾ ಟೈಮ್ ಬೇಕಾಯಿತು ಅಂತ ಹೇಳ್ಬೋದು. ಸೊ ಯಾವ ರೀತಿ ಶಾಪಿಂಗ್ ಮಾಡಿದ್ವಿ ಅಥವಾ ಎಷ್ಟು ಅಂಗಡಿಗಳನ್ನ ಸುತ್ತಿದ್ವಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಇವಾಗ. ಸೊ ಅವತ್ತು ಫ್ರೈಡೇ ಆಗಿರೋದ್ರಿಂದ ನನಗೆ ಅವತ್ತು ರಜೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಬೆಳಿಗ್ಗೆ ತಿಂಡಿಗೆ ಅಂದ್ಬಿಟ್ಟು ನಾನು ಪೂರಿ ಮತ್ತು ಗೋರಿಕಾಯಿ ಪಲ್ಯ ಮಾಡಿದ್ದೆ. ಸೊ ಪಾಪಗೂ ಅದನ್ನೇ ಸ್ಕೂಲ್ಗೆ ಹಾಕಿ ಕಳಿಸ್ದೆ. ಸೊ ಅವಳು ಸ್ಕೂಲಿಂದ ಬಂದ ಮೇಲೇ ನಾವು ಶಾಪಿಂಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಯ್, ಎಲ್ಲ ಹೇಗಿದ್ದೀರಾ? ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಜೋರು ಅನಿಸುತ್ತೆ ಎಲ್ಲರ ಮನೇಲೂ. ಇವತ್ತು ನಾವು ಕೂಡ ಮನೇಲಿ ಕೆಲಸ ಎಲ್ಲ ಮುಗಿದಿದೆ. ಸೊ ಕೆಲಸನೂ ಕೂಡ ಹಬ್ಬದ ಕೆಲಸನೂ ಎಲ್ಲ ಮುಗೀತು. ಸೊ ಇವತ್ತು ವರಮಹಾಲಕ್ಷ್ಮಿಗೆ ಸೀರೆ ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ, ಫಸ್ಟು ನಂಜರಾಜ್ ಬಹದ್ದೂರ್ ಚೌಲ್ಟ್ರಿನಲ್ಲಿ ಮೈಸೂರಲ್ಲಿ ರೇಷ್ಮೆ ಸೀರೆಗಳದ್ದೊಂದು ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಅಲ್ಲಿ ನೋಡಿಕೊಂಡು ಆಮೇಲೆ ಬೇರೆ ಕಡೆ. ಸೊ ಇವತ್ತು ಶುಕ್ರವಾರ ಈವ್ನಿಂಗ್ 4 ಗಂಟೆ ಆಗಿದೆ. ಸೊ ಅದಕ್ಕೋಸ್ಕರ ಸಾಯಂಕಾಲ ದೀಪನ ಹಚ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಸೀರೆ ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ. ಸೊ ನೋಡಿ, ಅವತ್ತು ಪಾಪ ಸ್ಕೂಲಿಂದ ಬಂದಮೇಲೆ ಹೊರಟ್ವಿ. ಒಂದು 3 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಊಟ ಎಲ್ಲ ಮಾಡಿಕೊಂಡು ಆಟೋ ಬುಕ್ ಮಾಡಿದೆ. ಸೊ ನಾನು ಮತ್ತು ಪಾಪನೂ ಹೊರಡೋಣ ಅಂತ ಅಂದ್ಬಿಟ್ಟು. ಸೊ ಇವಳನ್ನ ನೋಡ್ಕೊಳ್ಳೋಕ್ಕಂತೂ ಒಬ್ರು ಬೇಕೇ ಬೇಕು. ಅದಕ್ಕೋಸ್ಕರ ನಮ್ಮಮ್ಮನ ಕರ್ಕೊಂಡ್ಬಿಟ್ಟೆ. ಇಲ್ಲಾಂದರೆ ಸುಮ್ಮನೆ ಇವಳನ್ನ ಮೇಂಟೈನ್ ಮಾಡೋದೇ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮಮ್ಮನೇ ಪಾಪ ನೋಡ್ಕೊಂಡ್ಬಿಟ್ಟು ನಾನು ಸೀರೆಗಳನ್ನೆಲ್ಲ ಚೂಸ್ ಮಾಡೋಕ್ಕೆ ನಿಂತ್ಕೊಳ್ಳೋಣ ಅಂತ. ಸೊ ಅದಾದಮೇಲೆ ನೋಡಿ, ಫಸ್ಟ್ ನಾನು ಹೋಗಿದ್ದೆ ನಂಜರಾಜ್ ಬಹದ್ದೂರ್ ಚೌಲ್ಟ್ರಿಗೆ. ಸೊ ಅಲ್ಲಿ ಎಲ್ಲ ಥರ ಸೀರೆಗಳು, ರೇಷ್ಮೆ ಸೀರೆ ಒಂದು ಪ್ರತಿಯೊಂದು ಕೂಡ ಎಕ್ಸಿಬಿಷನ್ ಇತ್ತು. ಸೊ ಫಸ್ಟ್ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಯಾಕೆಂದರೆ ಗೊತ್ತಿತ್ತು ಎಕ್ಸಿಬಿಷನ್ಸ್ ಅಂತ ಅಂದರೆ ಆಲ್ಮೋಸ್ಟ್ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು. ಆದರೂ ನೋಡೋಣ ಒಂದು ಚಾನ್ಸ್ ಅಂದ್ಬಿಟ್ಟು ಹೋದ್ವಿ ನಂಜರಾಜ್ ಬಹದ್ದೂರ್ ಚೌಲ್ಟ್ರಿನಲ್ಲಿ. ಸೊ ಅಲ್ಲೂ ಕೂಡ ಕಲೆಕ್ಷನ್ಸ್ ನಾರ್ಮಲ್ ಎಲ್ಲ ಕಡೆಯಿಂದ, ಎಲ್ಲ ಸ್ಟೇಟ್ಸಿಂದ ಬರುತ್ತಲ್ಲ ಸ್ಯಾರೀಸು, ಎಲ್ಲ ಸ್ಟೇಟ್ದು ಸ್ಪೆಷಾಲಿಟೀಸು. ಸೊ ಆ ಥರದ್ದಿತ್ತು. ಸೊ ಅಲ್ಲಿ ಗೊತ್ತಲ್ವ ಎಕ್ಸಿಬಿಷನ್ಸ್ ಅಂತಂದಮೇಲೆ ರೇಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಅಲ್ಲಿ ನಮ್ಮ ಮೈಸೂರು ಸಿಲ್ಕ್ ಸ್ಯಾರೀಸ್ದು ಕೂಡ ಒಂದು ಸ್ಟಾಲ್ ಇತ್ತು ನೋಡಿ. ಇಲ್ಲೆಲ್ಲ ಅಂದರೆ ಆ ಸ್ಟೇಟ್ದು ಸ್ಪೆಷಾಲಿಟೀಸು, ಬಟ್ ಪ್ರೈಸ್ ಅಂತೂ ಎಕ್ಸ್ಟ್ರೀಮ್ಲಿ ಹೈ ಅಂತ ಹೇಳ್ಬೋದು. ತುಂಬಾ ಜಾಸ್ತಿ ಇಟ್ಟಿದ್ರು ಪ್ರೈಸ್ ಅಂತ. ಸೊ ಕ್ವಾಲಿಟಿನೂ ಹಂಗೆ ಇರುತ್ತೆ, ಬಟ್ ಆದರೂ ಪ್ರೈಸ್ ಜಾಸ್ತಿನೇ ಆಯಿತು ಅಂತ ನನಗನ್ನಿಸ್ತು. ಸೊ ಆದರೆ ಒಂದು ರೌಂಡ್ ನೋಡ್ಬಿಡೋಣ ಅಂದ್ಬಿಟ್ಟು ನೋಡ್ಕೊಂಡು ಹೋದ್ವಿ. ನಾವು ಅಮ್ಮನೂ ಹೇಳ್ತಾಯಿದ್ರು ನೋಡಿ, ಕ್ರೇಪ್ ಸಿಲ್ಕ್ ಹೋದ ಸರಿ ನಮಗೆ ಇದಕ್ಕೆ ಗೌರಿ ಹಬ್ಬಕ್ಕೆ ತೊಗೊಂಡೋಗ್ಬಿಟ್ಟಿದ್ರಲ್ಲ ನಮ್ಮಮ್ಮ, ಸೇಮ್ ಅದೇ ಥರ ಇದೆ. ಆದರೂ ಅದಕ್ಕಿಂತ ಜಾಸ್ತಿನೇ ಇದೆ ತುಂಬ ಪ್ರೈಸು, ತೊಗೋಬೇಡ ಅಂತ ಅಂದರು, ಇಲ್ಲಿ ತೊಗೋಬೇಡ ಅಂತ. ಸೊ ಅದಕ್ಕೆ ನಾನೇ ನೋಡಿದ ತಕ್ಷಣ ಏನು ತೊಗೊಬಿಡಲ್ಲ, ಆಯಿತು ಅಂತ ಅಂದ್ಬಿಟ್ಟು ಒಂದು ರೌಂಡ್ ನೋಡೋಣ ಅಂತ ಚೆಕ್ ಮಾಡಿದೆ. ಸೊ ಕ್ರೇಪ್ ಸಿಲ್ಕ್ ನೋಡಿ, ಇವೆಲ್ಲ ತುಂಬಾ ಹೈ ಇಟ್ಟಿದ್ರು. ಮಿನಿಮಮ್ ಅಂತಂದ್ರು 2.5 ಮೇಲೆ ಇಟ್ಟಿದ್ರು. ಹೋದ ಸರಿ ನಮ್ಮ ಅಮ್ಮ ತೊಗೊಟ್ಟಿದ್ದೆ, ನನಗೆ ನಮ್ಮ ಅಕ್ಕಂಗೆ ಇಬ್ಬರಿಗೂ 1.5 ತೊಗೊಟ್ಟಿದ್ರು. ಸೊ ಆ ಥರ ಆಮೇಲೆ ಆಯಿತು, ಬೇಗ ಹೊರಟ್ಬಿಡೋಣ, ಇನ್ನು ಅಲ್ಲೇ ನಿಂತ್ಕೊಂಡ್ರಂತೂ ಟೈಮ್ ವೇಸ್ಟ್ ಆಗುತ್ತೆ, ಇನ್ನು ತೊಗೊಳ್ಳೋದು ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಇನ್ನು ನೋಡೇನು ಪ್ರಯೋಜನ ಅಂದ್ಬಿಟ್ಟು ಆಟೋದಲ್ಲಿ ಮೂವ್ ಮಾಡಿದ್ವಿ. ಸೊ ನೋಡಿ, ಇದು ಸುಮಂಗಲಿ ಸಿಲ್ಕ್ಸ್ ಬಂದ್ವಿ. ಅಲ್ಲಂತೂ ಹೆವಿ ಕ್ರೌಡು ಕೇಳೋದೇ ಬೇಡ. ಅಲ್ಲಿ ಮತ್ತು ಮನ್ನಾರ್ಸಲ್ಲಂತೂ ಎನಿ ಟೈಮ್ ರಶ್ ಇರುತ್ತೆ, ಯಾಕೆಂದರೆ ಅದು ಸಿಟಿ ಸೆಂಟ್ರ್ ಪಾಯಿಂಟ್ ಆಗಿರೋದ್ರಿಂದ. ಸೊ ಹಂಗೂ ಫಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಒಂದೊಂದು ಸರಿ ಬೇರೆ ಕಡೆ ಕ್ಲಿಕ್ ಆಗದೆ ಇರೋದು ಸುಮಂಗಲಿ ಕ್ಲಿಕ್ ಆಗಿರೋದು ಉಂಟು. ಸೊ ಅದಕ್ಕೋಸ್ಕರ ಫಸ್ಟ್ ಅಲ್ಲಿ ನೋಡಿಕೊಂಡೇ ಹೋಗೋಣ ಅಂದ್ಬಿಟ್ಟು ನೋಡಿ, ನಾನು ಆ್ಯಕ್ಚುಲಿ ನನ್ನ ಪ್ಲ್ಯಾನಿಂಗ್ ಇದ್ದಿದ್ದು ಟಿಶ್ಯೂ ಸಿಲ್ಕಲ್ಲಿ ತೊಗೊಳ್ಳೋಣ ಅಂತ. ಯಾಕೆಂದರೆ ನನ್ನ ಹತ್ರ ಒಂದು ಟಿಶ್ಯೂ ಸಿಲ್ಕ್ಸ್ ಕಲೆಕ್ಷನ್ಸ್ ಒಂದು ಇರಲಿಲ್ಲ. ಹೋದ ಸರಿ ತೊಗೋಬೇಕಿತ್ತು, ಬಟ್ ಹೋದ ಸರಿ 5ನೇ ವರ್ಷದ ವರಮಹಾಲಕ್ಷ್ಮಿ ಅಂದ್ಬಿಟ್ಟು ಎಲ್ಲೋ ಮತ್ತು ಗ್ರೀನಲ್ಲೇ ರೇಷ್ಮೆ ಸೀರೆನೇ ಉಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಅದನ್ನೇ ತೊಗೊಂಡೆ. ಸೊ ಅದಕ್ಕೆ ಈ ವರ್ಷ ಟಿಶ್ಯೂ ಸಿಲ್ಕ್ ತೊಗೊಂಬಿಡೋಣ ಅಂತ ಎಲ್ಲ ನೋಡಿದೆ. ಬಟ್ ನಾನು ಏನಾದರೂ ಶಾಪಿಂಗ್ ಹೋಗ್ಬಿಟ್ರೆ ಇದೇ ಕಲರು ಇದೇ ಪ್ಯಾಟರ್ನ್ ಅಂತ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಅದು ಸಿಗೋ ತನಕ ಬಿಡೋಲ್ಲ. ಸೊ ಆ ಥರ ಅದಕ್ಕೋಸ್ಕರ ನನ್ನ ಜೊತೆ ಶಾಪಿಂಗ್ ಬರೋಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ ಅಂತ ಹೇಳ್ಬೋದು, ಯಾರೇ ಆಗಿರಲಿ. ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಅಕ್ಕನ ನನ್ನ ಜೊತೆ ಸ್ಯಾರಿ ತೊಗೊಳಕ್ಕೆ ಬರಬೇಕಿತ್ತು. ಸೊ ಅವಳಲ್ಲೇ ನಮ್ಮ ಮನೆ ಹತ್ರ ದಟ್ಕಳಿಲಿ ತಗೊಳ್ಳೋಣ ಒಂದು ಕಡೆ ಅಂತ ಅಂದಿದ್ಲು. ನಾನು ಅದು ಹೆಂಗೆ ಬರೀ ಒಂದೇ ಒಂದು ಸ್ಟೋರಲ್ಲಿ ನೋಡೋಕ್ಕಾಗುತ್ತೆ, ಬಾ ಒಟ್ಟಿಗೆ ಸಿಟಿಗೆ ಹೋಗ್ಬಿಡೋಣ ಅಂತಂದೆ. ಸೊ ಅವಳು ಸಿಟಿಗೆ ಹೋದರೆ ನಂದು ಗೊತ್ತು ಅವಂತರ ಯಾವ ರೀತಿ ಎಷ್ಟೆಷ್ಟು ಅಂಗಡಿಗಳು ಸುತ್ತಿಸ್ಬಿಡ್ತೀನಿ ಅಂತ. ಸೊ ಅದಕ್ಕೋಸ್ಕರನೇ ಅವಳು ನಾನು ಇನ್ನೊಂದು ಸರಿ ತೊಗೋತೀನಿ, ಕೆಲಸ ಇದೆ ಅಂತ ಅಂದ್ಲು. ಸೊ ಮೋಸ್ಟ್ಲಿ ಇದಕ್ಕೆ ಅನಿಸುತ್ತೆ. ಮಧ್ಯಾಹ್ನ ಬಂದ್ವಿ, ಮನೆಗೆ ಹೋಗೋಷ್ಟರಲ್ಲಿ ರಾತ್ರಿ 9 ಗಂಟೆನೇ ಆಗ್ಬಿಟ್ಟಿತ್ತು ಅಂತ ಅನಿಸುತ್ತೆ, 9 ಆಗಿತ್ತು. ಸೊ ಆಮೇಲೆ ಸುಮಂಗಲಿಲಿ ನೋಡಿದೆ, ಬಟ್ ಅಲ್ಲಿ ನಾನು ಇಷ್ಟಪಟ್ಟಿದ್ದ ಕಲರ್ ಇರಲಿಲ್ಲ. ನಾನು ಆ್ಯಕ್ಚುಲಿ ನೋಡ್ತಾ ಇದ್ದು ಗೋಲ್ಡ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ಟಿಶ್ಯೂ ಸಿಲ್ಕಲ್ಲಿ ನೋಡ್ತಾ ಇದ್ದೀನಿ. ಸೊ ಆಮೇಲೆ ಇನ್ನೇನು ಮಾಡೋದು, ಅಲ್ಲೂ ನೋಡಿ ಸಾಕಾಯಿತು, ಬಂದ್ವಿ. ನೆಕ್ಸ್ಟು ಈ ಅಂಗಡಿ, ಇದು ಯಾವುದಪ್ಪ, ಆನಂದ್ ಬ್ರದರ್ಸ್ ಅನ್ಸುತ್ತೆ. ಸೊ ಯಾಕೆಂದರೆ ಅಲ್ಲಿ ಅಂಗಡಿಯವರೆಲ್ಲ ಅದೇ ಹೇಳೋದು, ನೀವು ಒಂದು ಕಲರು ಅಂತ ಇಟ್ಕೊಂಡು ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನೀವು
ಯಾವುದಾದ್ರೂ ಪರವಾಗಿಲ್ಲ ಅಂತ ಆ ಥರ ಬರಬೇಕು. ಆವಾಗ ಇಲ್ಲಿ ಕಲೆಕ್ಷನ್ಸ್ ಜಾಸ್ತಿ, ಕಲರ್ಸು ಡಿಸೈನ್ಸ್ ಎಲ್ಲ ನೋಡಿದಾಗ ಇಷ್ಟ ಆಗುತ್ತೆ ಅಂತ. ನೋಡಿ ಅವರಂತೂ ಆ ಅಂಗಡಿಯವರಂತೂ ಓಪನ್ ಮಾಡಿ ಇಟ್ಬಿಟ್ಟಿದ್ರು ಸ್ವಲ್ಪ ಸೀರೆಗಳನ್ನ. ಸೊ ಅಲ್ಲಿ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಬಟ್ ನಾನು ಟಿಶ್ಯೂ ಸಿಲ್ಕ್ ನನ್ನ ಹತ್ರ ಇರಲಿಲ್ವಲ್ಲ, ಸೊ ಇದೇ ಫಸ್ಟ್ ಟೈಮ್ ತೊಗೋತಿದ್ದು. ಸೊ ಚೆನ್ನಾಗಿರೋದೇ ತೊಗೊಂಬಿಡೋಣ ಅಂತ ನನ್ನ ಒಂದು ಒಪಿನಿಯನ್ನು. ಯಾಕೆಂದರೆ ಒಂದೊಂದು ಬರೀ ಫುಲ್ ಪ್ಲೇನ್ ಥರನೇ ಇರುತ್ತೆ, ನಮ್ಗೆ ಟಿಶ್ಯೂ ಸಿಲ್ಕ್ ಥರ ಫೀಲೇ ಆಗೋಲ್ಲ. ಸೊ ಅದಕ್ಕೋಸ್ಕರನೇ ನನ್ನ ಒಂದು ಕಾಂಬಿನೇಷನ್ ಗೋಲ್ಡ್ ಆ್ಯಂಡ್ ಪರ್ಪಲ್ಲು ಅಲ್ಲಿತ್ತು. ಬಟ್ ಬಾರ್ಡರ್ ಬೇರೆ ಇತ್ತು, ಇದು ಫುಲ್ ಪರ್ಪಲ್ ಆಗೋಯ್ತು. ಸೊ ಆ ಥರ ಏನು ಮಾಡೋಕ್ಕಲ್ಲ, ಒಂದು ಕಾಂಪ್ರಮೈಸ್ ಆದರೆ ಇನ್ನೊಂದೇನೋ ಒಂದು ಕಾಂಪ್ರಮೈಸ್ ಆಗೋಕ್ಕಾಗೋದೇ ಇಲ್ಲ, ಆ ಥರ ಅನ್ನಿಸ್ಬಿಡುತ್ತೆ. ಹಾಗೂ ಒಂದು ರೌಂಡ್ ನೋಡಿಬಿಟ್ಟು ಇವೆಲ್ಲ ನಾರ್ಮಲ್ ರೇಷ್ಮೆ ಸೀರೆ. ಹಾಗೂ ನಮ್ಮಮ್ಮ ಅಂದರು ಟಿಶ್ಯೂ ಸಿಲ್ಕ್ ಇನ್ನೊಂದು ಸರಿ ತಗೊಳ್ಳೋವಂತೆ, ನಾರ್ಮಲ್ದೇ ತೊಗೊಬಿಡು ಅಂತ. ನಾನು ಇಲ್ಲ ಈ ಸರಿ ಟಿಶ್ಯೂ ಸಿಲ್ಕೇ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಹೋದ ಸರಿನೂ ನಾನು ಮಾಮೂಲಿ ಇದೇ ರೇಷ್ಮೆ ಸೀರೆ ಉಡಿಸಿದೆ, ಯೆಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನು ಅಂತ ಅಂದ್ಬಿಟ್ಟು. ಸೊ ಈ ಸರಿ ಈ ಕಾಂಬಿನೇಷನ್ನೇ ಇದೇ ಥರ ಉಡ್ಸೋಣ ಅಂತ. ಸೊ ಅದಾದಮೇಲೆ ನೋಡಿ ಅಲ್ಲಿಂದ ಆನಂದ್ ಬ್ರದರ್ಸಿಂದ ಆರಾಧನಾ ಸಿಲ್ಕ್ಸಿಗೆ ಬಂದ್ವಿ. ಸೊ ಇಲ್ಲೂ ಒಂದೊಂದು ಸರಿ ಕಾಂಬಿನೇಷನ್ಸು ಅಥವಾ ಕಲೆಕ್ಷನ್ಸ್ ಒಂದೊಂದು ಸರಿ ಚೆನ್ನಾಗಿರುತ್ತೆ, ಬೇರೆ ಕಡೆ ಇಲ್ಲದೆ ಇರೋ ಥರ ಒಂಚೂರು ಯೂನಿಕ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ನಂದು ಎಂಗೇಜ್ಮೆಂಟ್ ಸ್ಯಾರಿ ಇಲ್ಲೇ ತೊಗೊಂಡಿದ್ದು, ಪ್ರತಿಯೊಬ್ಬರು ಇಷ್ಟಪಟ್ಟರು. ಆರೆಂಜ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ನಾನು ಎಂಗೇಜ್ಮೆಂಟ್ ಆದಾಗ ಇಲ್ಲೇ ತೊಗೊಂಡಿದ್ದು. ಸೊ ಅದಕ್ಕೆ ಒಂದು ರೌಂಡ್ ನೋಡೋಣ ಅಂದ್ಬಿಟ್ಟು ಇಲ್ಲೇ ಒಳಗಡೆ ಬಂದು ನೋಡಿದ್ವಿ. ಅವರು ಆ್ಯಸ್ ಯೂಶ್ವಲ್ ಟಿಶ್ಯೂನಲ್ಲಿ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇಲ್ಲಿ. ಯಾಕೆಂದರೆ ನಾನು ಟಿಶ್ಯೂಲೇ ತೊಗೋಬೇಕು ಅಂತಿತ್ತಲ್ಲ. ಸೊ ನಾರ್ಮಲ್ಲೇ ಇತ್ತು, ಮತ್ತು ವೈಟ್ ಕಾಂಬಿನೇಷನ್ ಇತ್ತು, ವೈಟ್ ಕಲರ್ ಕಾಂಬಿನೇಷನ್ ಸಿಲ್ವರ್ ಥರ. ಬಟ್ ನನಗದು ಇಷ್ಟ ಆಗಲಿಲ್ಲ ನೋಡಿ. ಆಮೇಲೆ ನೋಡಿ ಎಷ್ಟೊಂದಿತ್ತು, ಬಟ್ ತುಂಬಾ ಲೈಟ್ ಕಲರ್ಸು. ಬಟ್ ನಾನು ನೋಡ್ತಾ ಇದ್ದೆ ಬೇರೆ ಥರದ್ದು. ಸೊ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅವ್ರಿಗೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಂದ್ವಿ. ಆಮೇಲೆ ಆನ್ ದ ವೇ ಅಲ್ಲಿಂದ ಮನ್ನಾರ್ಸ್ಗೂ ಹೋದ್ವಿ, ಬಟ್ ಅದು ಫೋಟೋ ತಗೊಳಕ್ಕಾಗಲಿಲ್ಲ. ಸೊ ಮನ್ನಾರ್ಸಲ್ಲೂ ಕೂಡ ನನಗೆ ಇಷ್ಟ ಆಗಲಿಲ್ಲ. ಸೊ ಅಲ್ಲಿಂದ ಬಂದ್ವಿ, ಇದನ್ನು ಪಾನಿಪುರಿ ತಿನ್ಕೊಂಡು ಮಧ್ಯದಲ್ಲಿ ಪಾಪು ಕೇಳ್ತಾಯಿದ್ಲು. ಸೊ ಆಮೇಲೆ ಇದಕ್ಕೆ ಬಂದ್ವಿ. ಇನ್ನೊಂದು ಹೊಸ ಸುಮಂಗಲಿ ಇದೆಯಲ್ಲ ನೋಡಿ, ಓಲ್ಡ್ ಅಪೇರಾ ಥಿಯೇಟ್ರ್ ರೋಡಲ್ಲಿ. ಸೊ ಅಲ್ಲಿ ಬಂದ್ವಿ. ಸೊ ಅಲ್ಲೂ ಚೆನ್ನಾಗಿತ್ತು, ಕಲೆಕ್ಷನ್ ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದು ಹೇಳಿಲ್ವ, ನನಗೆ ಬೇಕಾಗಿರೋ ಕಲರು ಸ್ವಲ್ಪ ಹಿಂದೇಟಾಗ್ತು. ಅಲ್ಲಿ ಡಿಸ್ಕೌಂಟಲ್ಲೂ ಇತ್ತು, ಬೈ ಒನ್ ಗೆಟ್ ಒನ್, ಇನ್ನೂ ಬೇರೆ ಏನೇನೋ ಆಫರ್ಸ್ ಇತ್ತು. ಯಾಕೆಂದರೆ ಆಷಾಢದ ಆಫರ್ ಸ್ವಲ್ಪ ಉಳಿದಿತ್ತು ಏನೋ ಗೊತ್ತಿಲ್ಲ. ನಾವು ಆಷಾಢದಲ್ಲಿ ಹೋಗಲಿಲ್ಲ, ಏಕೆಂದರೆ ಆಷಾಢದಲ್ಲಿ ನಮ್ಮದೇ ಬ್ಯುಸಿ ಇರುತ್ತೆ, ಕಾಲೇಜ್ ಇರುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಕೂಡ ಸೀರೆ ಥರದ್ದು ಇದೇ ಥರ ಮನೆ ಒಂದು ಲೆವೆಲ್ ಕ್ಲೀನಿಂಗ್ ಆಗಿರಬೇಕು, ಆವಾಗ ದೇವ್ರ ಸೀರೆ ಎಲ್ಲ ತಂದುಬಿಟ್ರೆ ಒಳ್ಳೇದಲ್ವಾ. ಸೊ ಆ ಥರ ನಾನು ಪ್ಲ್ಯಾನ್ ಮಾಡೋದು ನೋಡಿ. ಹಿಂಗೂ ಪಾಪ ಎಷ್ಟೊಂದೆಲ್ಲ ಸೀರೆ ತೋರಿಸಿದ್ರು. ಹಂಗೂ ನಾನು ನೋಡೋಷ್ಟು ನೋಡಿಬಿಟ್ಟು ಇನ್ನೇನು ಪಾಪ ಜಾಸ್ತಿ ತೆಗೆಸಿದಷ್ಟು ಪಾಪ ಅವ್ರಿಗೂ ಹಿಂಸೆ ಅಂತಂದ್ಬಿಟ್ಟು ನೋಡೋಷ್ಟು ನಮ್ಗೆ ಬಂದ್ವಿ. ಸೊ ಆಮೇಲೆ ಅಲ್ಲಿಂದನೂ ಹೊರಟ್ವಿ. ನೋಡಿ ಸೀರೆ ಎಲ್ಲ ನೋಡಿದ್ವಿ. ನಮಗೆ ದುಡ್ಡು ಕೊಡ್ತಾ ನಮ್ಗೆ ಅನಿಸಿದ್ದು ಅಥವಾ ನಮ್ಗೆ ಇಷ್ಟ ಆಗಿರೋ ಥರದ್ದು ಬೇಕಲ್ವಾ ಅಂತ ಅಂದ್ಬಿಟ್ಟು ನಾನು ಅಟ್ಲೀಸ್ಟ್ ನೋಡಿ, ಒಬ್ಬೊಬ್ಬರು ಒಂದೇ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಬಿಡು, ಹಿಂದೆ ಮುಂದೆ ಏನಕ್ಕೆ ಯೋಚನೆ ಮಾಡ್ತೀಯಾ ಅಂತ ಅಂತಾರೆ ನಮ್ಮಮ್ಮ ಎಲ್ಲ. ಆದರೆ ಒಂದೇ ಅಂಗಡಿಗೆ ಹೋಗಿ ಹೆಂಗೆ ತೊಗೊಳಕ್ಕಾಗುತ್ತೆ? ನಾವು ದುಡ್ಡು ಕೊಟ್ಟಿರ್ತೀವಿ, ನಮ್ಗೆ ಇಷ್ಟ ಆಗಿರೋ ಕಲರ್ ಬೇಕು. ಯಾಕೆಂದರೆ ಇದನ್ನು ಮತ್ತೆ ಇದನ್ನೇನು ಚೇಂಜ್ ಮಾಡೋಕ್ಕಾಗುತ್ತಾ? ಸೊ ಯಾವತ್ತೋ ಒಂದಿನ ಅಂತಂದಾಗ ಇದಕ್ಕೆ ಜಾಸ್ತಿ ಟೈಮ್ ಹಾಕಿದ್ರು ಏನು ತಪ್ಪಿಲ್ಲ. ಯಾಕೆಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವೆಲ್ಲ. ತಿರ್ಗಾ ನಾವು ಮತ್ತೆ ಅದೇ ಕಲರು ಅದೇ ಥರ ಪ್ಯಾಟ್ರನ್ ತೊಗೊಳಕ್ಕೆ ಹೋಗ್ತೀವಿ, ಬೇರೆ ಆಮೇಲೆ ಚೇಂಜ್ ಆಗ್ತಾ ಇರುತ್ತೆ, ಡಿಸೈನ್ಸು ಇರ್ಬೋದು, ಪ್ಯಾಟ್ರನ್ಸ್ ಇರ್ಬೋದು. ಸೊ ನೋಡಿ ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಸೊ ನೆಕ್ಸ್ಟು ಇನ್ನೇನು ಮಾಡೋಣ, ನಮ್ಮ ಹಂಗೂ 6 ಅಂಗಡಿ 7 ಅಂಗಡಿ ಸುತ್ತದೆ ಅಂತ ಹೇಳ್ಬೋದು. ಸೊ ನೋಡಿ ಅದಾದಮೇಲೆ ಇಲ್ಲಿ ಕೆಳಗಡೆ ಇಳಿದು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಪಾಪು ಹೊಟ್ಟೆ ಹಸಿ ಅಂತ ಅಂತಿದ್ಲು, ಅಲ್ಲೇ ಏನೋ ಗೋಬಿ ಕೇಳ್ತಾ ಇದ್ಲು. ಅಷ್ಟರಲ್ಲಿ ಗೋಬಿ ಏನಕ್ಕೆ ಅಂದ್ಬಿಟ್ಟು ಪಕ್ಕದಲ್ಲೇ ಹೋಟೆಲ್ ಇತ್ತು. ಸೊ ಅವಳಿಗೊಂದು ದೋಸೆ ಕೊಡಿಸ್ಬಿಟ್ಟು ನಾನೊಂದು ರವೆ ಇಡ್ಲಿ ತೊಗೊಂಡೆ. ಸೊ ಒಂದು ದೊಡ್ಡ ಮಸಾಲೆ ದೋಸೆ ಇತ್ತು. ನಮ್ಮ ಅಮ್ಮ ಇಬ್ಬರು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊತೀವಿ ಬಿಡು ಅಂತ ಅಂದರು. ಯಾಕೆಂದರೆ ಅದಕ್ಕೆ ಮುಂಚೆನೇ ಪಾನಿಪುರಿ ಎಲ್ಲ ತಿಂದಿದ್ವಲ್ಲ ಅಂದ್ಬಿಟ್ಟು. ಸೊ ಅವಳಿಗೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ನಮ್ಮಮ್ಮ ಒಂಚೂರು ತಿಂದರು, ನಾನೊಂದು ಸಿಂಗಲ್ ರವೆ ಇಡ್ಲಿ ತೊಗೊಂಡಿದ್ದೆ. ಆಮೇಲೆ ಒಂದು ಬೈಟು ಕಾಫಿ ತೊಗೊಂಡ್ವಿ. ಒಂದು ಸ್ವಲ್ಪ ರಿಫ್ರೆಶ್ ಆಯಿತು. ಮತ್ತು ನೆಕ್ಸ್ಟು ಇನ್ನಿಂಗ್ಸು ಶುರು ಮಾಡೋಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಏನು ಮಾಡೋಕ್ಕಾಗತ್ತೇಳಿ, ಈ ಥರ ಇದ್ದಾಗ ಟೈಮ್ ಕೊಡಲೇಬೇಕು. ನಮ್ಮ ಅಮ್ಮನ ಪರಿಸ್ಥಿತಿನೂ, ನನ್ನ ಜೊತೆ ಬಂದವ್ರ ಪರಿಸ್ಥಿತಿನೂ ಒಂದೊಂದು ಸರಿ ನನ್ನ ಕೈಲೇ ನೋಡೋಕ್ಕಾಗಲ್ಲ. ಬಟ್ ಏನು ಮಾಡೋಕ್ಕಾಗುತ್ತೆ ಹೇಳಿ. ಆಮೇಲೆ ನೋಡಿ ನಮ್ಮ ಮನೆಯವರು ನೆನೆಸಿದ್ರು, ಹೋದ ಸರಿ ಅವರೇ ಫ್ಲ್ಯಾಶ್ ಕೊಟ್ಟಿದ್ದು ನನಗೆ, ಇದು ಸೆಂದಿಲ್ ಕುಮಾರ್ಗೆ ಹೋಗೋಣ ಅಂತ. ಸೊ ಅಲ್ಲಿ ಕ್ಲಿಕ್ ಆಯಿತು. ಸೊ ಆಮೇಲೆ ನಾನು ಅನ್ನಿಸ್ತು ಲಾಸ್ಟ್ ಚಾನ್ಸ್ ಅಲ್ಲೇ ಯಾಕೆ ತೊಗೊಬಾರ್ದು ಅಂತ ಅಂದ್ಬಿಟ್ಟು ಸೆಂದಿಲ್ ಕುಮಾರ್ಗೆ ಹೋಗ್ಬಿಡೋಣ ಅಂತ ಹೋಗಿದ್ದೆ. ಶುಕ್ರವಾರ ಅಂತೂ ಅದೇ ಆ ಒಂದು ಇದರಲ್ಲಿ ಅಂಗಡಿಲಂತೂ ಪೂಜೆ ಮಾಡಿ ಪ್ರಸಾದ ಎಲ್ಲ ಹಂಚ್ತಾ ಇರ್ತಾರೆ. ಸೊ ಸೆಂದಿಲ್ ಕುಮಾರ್ಗೆ ಹೋಗ್ಬಿಟ್ಟೆ ನೋಡಿ. ಕೊನೆಗೂ ಅಲ್ಲೇ ಫಿಕ್ಸ್ ಆಯಿತು. ಹೋದ ಸರಿ ಇದು ಸೀರೆನೂ ಅಲ್ಲೇ ತೊಗೊಂಡಿದ್ದು. ಸೊ ಈ ಸರಿನೂ ನೋಡಿ ದೇವರ ಅನುಗ್ರಹದಿಂದ ಅಲ್ಲೇ ಇತ್ತು ದೇವ್ರಿಗೆ ಬೇಕಾಗಿರೋ ಸೀರೆ. ಹಂಗೂ ಸಖತ್ತು ಮಿನಿಮಮ್ ಅಂದರೆ 1 ಅವರ್ ಮೇಲೆ, 1.5 ಅವರ್ಸ್ ಮೇಲೆ ಸೆಂದಿಲ್ ಕುಮಾರಲ್ಲಿ ಹುಡುಕ್ಸಿರೋದು ಪಾಪ. ಇನ್ನೊಬ್ರಂತೂ ತುಂಬಾ
ಇವರಂತೂ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಅವರಂತೂ ಸಖತ್ತು ಎಲ್ಲ ಥರ ಸೀರೆಗಳು ತೋರಿಸಿದ್ರು. ನಾನಂತೂ ಓಪನ್ ಮಾಡಿಬಿಡಿ ಹಂಗೆ ತೋರಿಸಿ ಅಂತಲೇ ಅಂತಿದ್ದೆ. ಅವ್ರು ಪರವಾಗಿಲ್ಲ ಅಂದ್ರೂ ನನಗೆ ಬೇಜಾರು, ಯಾಕಂದರೆ ನಾನು ತಗೊಳ್ಳಲ್ಲ ಅಂತ ಗೊತ್ತು. ಅಂದರೆ ಇಲ್ಲಿ ಅವರು ಓಪನ್ ಮಾಡಿದ್ಮೇಲೆ ನನ್ನ ಕಲರ್ ನನಗೆ ಇಷ್ಟ ಆಗಿದ್ದು ಸಿಕ್ಬಿಟ್ರೆ ಆಮೇಲೆ ನಾನೇ ಬೇಕಾದ್ರೆ ಅದನ್ನು ಓಪನ್ ಮಾಡಿಸ್ತೀನಿ ಅಂದ್ಬಿಟ್ಟು ಸಖತ್ತು ಪಾಪ ಸೀರೆಗಳು ತೋರಿಸಿದ್ರು. ಆಮೇಲೆ ನೋಡಿ ಈ ಕಡೆ ಕೌಂಟ್ರಿಗೆ ಬಂದೆ, ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು. ಆಮೇಲೆ ನೋಡಿ ಈ ಸೀರೆ ಫಿಕ್ಸ್ ಆಯಿತು. ನೋಡಿ ಚೆನ್ನಾಗಿದೆ ಅಂತ ಅನ್ಸುತ್ತಲ್ವ, ನೋಡಿ ಇದೇನೆ. ಆಮೇಲೆ ಇನ್ನೊಂದೇನು ಅಂತಂದರೆ ಫಸ್ಟ್ ಕಲರ್ ಇಷ್ಟ ಆಗೋಯ್ತು. ಆಮೇಲೆ ಅದನ್ನು ಒಳಗಡೆ ಓಪನ್ ಮಾಡಿಸಿದಾಗ ಗೊತ್ತಾಯಿತು ಸೀರೆಗೆ ಅಂದರೆ ಬ್ಲೌಸ್ ಪೀಸ್ಗೆ ವರ್ಕು ಕೂಡ ಮಾಡಿದ್ದಾರೆ ಅಂತ. ನೋಡಿ ನಾವು ಮಾಮೂಲಿ ಮಿಷಿನ್ ವರ್ಕ್ ಮಾಡ್ಸೋಕ್ಕೇ ಮಿನಿಮಮ್ 1200 ಕೊಡ್ದೇ ಎಲ್ಲೂ ಮಾಡಲ್ಲ. ಯಾವ ಮೀನಾ ಬಜಾರ್ಗೆ ಹೋದರೂ ಅಷ್ಟೇ. ನಾವು ಮೀನಾ ಬಜಾರಲ್ಲೇ ಒಂದು 1200ಕ್ಕೆ ಮಾಡಿಸ್ತಾ ಇರೋದು ಹೋದ ಸರಿ ಇದು ವರಮಹಾಲಕ್ಷ್ಮಿ ಸೀರೆನ. ಸೊ ಆ ಥರ ನೋಡಿ ಇದೇನೆ ನಾನು ಸೆಲೆಕ್ಟ್ ಮಾಡಿದ್ದು. ನೋಡಿದ ತಕ್ಷಣ ನಂಗೆ ಸಖತ್ ಇಷ್ಟ ಆಯಿತು. ಗೋಲ್ಡ್ ಆ್ಯಂಡ್ ಪರ್ಪಲ್ಲು ಇದೆ, ಮಧ್ಯದಲ್ಲಿ ಸ್ವಲ್ಪ ಗ್ರೀನಿಶು ಮಿಕ್ಸ್ ಆಗಿದೆ. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು, ಅದು ಅಲ್ಲದೆ ಇನ್ನೂ ಅಟ್ರಾಕ್ಟಿವ್ ಆಗಿತ್ತು ಅಂದ್ಬಿಟ್ಟು ನಾನು ಅದನ್ನು ಸೆಲೆಕ್ಟ್ ಮಾಡಿದೆ. ನೋಡಿ ಅಷ್ಟು ಕಷ್ಟಪಟ್ಟು ಹುಡುಕಿದ ತಕ್ಕಂಗೆ ಟೈಮೆಲ್ಲ ಅಷ್ಟು ಸ್ಪೆಂಡ್ ಮಾಡಿದ ತಕ್ಕಂಗೆ ನಂಗೆ ಚೆನ್ನಾಗಿರೋ ಸೀರೆನೇ ಸಿಕ್ತು ಅಂತ ಹೇಳ್ಬೋದು ದೇವ್ರಿಗೆ. ಅಂದರೆ ನಾನು ಈ ಸೆಂದಿಲ್ ಕುಮಾರಲ್ಲೇ ನಾನು 1.5 ಗಂಟೆ ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ದೆ. ಸೊ ಆವಾಗ ಸಿಗಲಿಲ್ಲ ಈ ಸೀರೆ. ಅದಾದಮೇಲೆ ಹೊಸದಾಗಿ ಸ್ವಲ್ಪ ಸೀರೆಗಳನ್ನ ತೊಗೊಂಬಂದು ಜೋಡಿಸ್ತಾ ಇರ್ತಾರಲ್ಲ, ಅದರಲ್ಲಿ ಸಿಕ್ಕಿದ್ದು ಇದು ನನಗೆ. ಸೊ ಮತ್ತೆ ಅಲ್ಲೆಲ್ಲ ಹುಡಿಕೊಂಡು ಅದೇ ಕೌಂಟ್ರಿಗೆ ಹೋಗಿ ನಿಂತ್ಕೊಂಡಾಗ ಅವರು ನೋಡಿ ಇದೊಂದಿದೆ ಇವಾಗ ಬಂತು ಅಂತ ಅಂದ್ಬಿಟ್ಟು ತೋರಿಸಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ನೋಡಿ ಅಷ್ಟು ಕಷ್ಟಪಟ್ಟು ಹುಡುಕಿದ ತಕ್ಕಂಗೆ ಸಿಕ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ನನ್ನ ಬಜೆಟ್ಗಿಂತ ಒಂಚೂರು ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಬಟ್ ಅವರು ನೀವು ಹುಡುಕಿದ್ದ ಕಲರು ಅದೇ ಸಿಕ್ತಲ್ಲ, ಅದು ಅಲ್ಲದೆ ಸ್ಪೆಷಾಲಿಟಿ ಏನು ಅಂತಂದರೆ ವರ್ಕ್ ಏನು ಮಾಡ್ಸೋಂಗಿಲ್ಲ. ಆಲ್ಮೋಸ್ಟ್ ನಮಗೆ ವರ್ಕ್ ಮಾಡಿಸ್ಬೇಕು ಅಂತಂದರೆ ನಾವು ಮಾಮೂಲಿ ಮಿಷಿನ್ ವರ್ಕಿಗೆ 1200, ಇಲ್ಲಾಂದರೆ 1500 ನಾವು ಕೊಡಬೇಕಾಗಿತ್ತು. ಸೊ ನೋಡಿ ಇದ್ರ ಪ್ರೈಸು 5240 ಆಫ್ಟರ್ ಡಿಸ್ಕೌಂಟು. ನಾನು ಡಿಸ್ಕೌಂಟ್ ಏನಾದರೂ ಕೊಡಿ, ಜಾಸ್ತಿ ಆಯಿತು ಪ್ರೈಸು, ಆಷಾಢ ಡಿಸ್ಕೌಂಟ್ ಏನಿಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ ಡಿಸ್ಕೌಂಟ್ ಹೋಗಿನೇ ಇದು, ಇಲ್ಲ ಅಂತಂದರೆ ಇದು ಪ್ರೈಸ್ ಇನ್ನೂ ಜಾಸ್ತಿನೇ, ಯಾಕೆಂದರೆ ವರ್ಕ್ ಎಲ್ಲ ಇದೆಯಲ್ಲ ಅಂತ ಅಂದರು. ಸೊ ಆಯಿತು ಅಂತ ಅಂದ್ಬಿಟ್ಟು ಇನ್ನೇನು ನಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟು ಅಷ್ಟು ಹುಡುಕಿದ ಮೇಲೂ ದೇವ್ರಿಗೆ ಚೆನ್ನಾಗಿರೋದು ಅದೇ ಬೇಕು ಅಂತಂದಾಗ ಸಿಕ್ತಲ್ವಾ, ಸೊ ಅದೇ ಸಮಾಧಾನ ಅಂತ ಹೇಳ್ಬೋದು. ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ನೋಡಿ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಬ್ಲೌಸ್ ಪೀಸೆಲ್ಲ ನೋಡಿ ಈ ಥರ ಇತ್ತು ಪ್ಯಾಟ್ರನ್ನು. ಸೊ ನೋಡಿ ಈ ಥರ ವರ್ಕೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕ್ವಾಲಿಟಿನೂ ಇತ್ತು, ಕ್ವಾಲಿಟಿ ವರ್ಕ್ ಇತ್ತು. ಯಾಕೆಂದರೆ ಒಬ್ಬರು ಸೀರೆ ಜೊತೆಗೆ ವರ್ಕ್ ಬರುತ್ತೆ ಅಂತಂದರೆ ವರ್ಕ್ ಅಷ್ಟು ನೀಟಾಗಿರಲ್ಲ ಅಂತ ಅಂತಾರೆ. ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಒಂದು ಸರಿ ಚೆಕ್ ಮಾಡಿದೆ. ಯಾಕೆಂದರೆ ಇದು ರೇಷ್ಮೆ ಸೀರೆ, ನಾರ್ಮಲ್ ಸೀರೆ ಆಗಿದ್ದರೆ ಬೇಕಾದ್ರೆ ವರ್ಕ್ ಸ್ವಲ್ಪ ಅಷ್ಟು ಚೆನ್ನಾಗಿ ಮಾಡಿರಲ್ಲ ಅಂತ ಅನ್ಬೋದು. ಇದರಲ್ಲಿ ತುಂಬ ನೀಟಾಗಿ ಮಾಡಿದರು. ಸೊ ನೋಡಿ ಇದು ಸ್ಲೀವ್ಸಿಗೆ ಬರುತ್ತೆ, ಮತ್ತು ಬೆನ್ನಿಗೂ ಕೂಡ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ ಇದು ಸೀರೆ, ಇದು ಫುಲ್ ಶೇಡೆಡ್, ಗೊತ್ತಲ್ವ ಇದು ಯಾವ ಥರ ಅಂತ. ಗೋಲ್ಡ್ ಆ್ಯಂಡ್ ಗ್ರೀನ್ ಇದ್ದಿದ್ದರಿಂದ ಫುಲ್ ಗೋಲ್ಡು ಕಾಣುತ್ತೆ, ಮತ್ತು ಸ್ವಲ್ಪ ಗ್ರೀನಿಶು ಕೂಡ ಮಿಕ್ಸ್ ಆಗಿತ್ತು. ಬಾರ್ಡರ್ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಪರ್ಪಲ್ ಇತ್ತು. ಸೊ ಪರ್ಪಲ್ಲೇ ಇರಬೇಕು ಕಾಂಬಿನೇಷನ್ ಗೋಲ್ಡ್ಗೆ ಅಂದ್ಬಿಟ್ಟು ನಾನು ಹುಡುಕ್ತಾ ಇದ್ದು. ಎಸ್ಪೆಷಲಿ ಟಿಶ್ಯೂ ಸಿಲ್ಕಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ಮೆರೂನು ಚೆನ್ನಾಗಿರುತ್ತೆ. ಬಟ್ ನಮಗೆ ಮೆರೂನು ಗೋಲ್ಡ್ ಕಾಂಬಿನೇಷನ್ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು ಟಿಶ್ಯೂನಲ್ಲಿ ಮೆರೂನು ಪಿಂಕ್ ಎಲ್ಲ ನಾನು ತೊಗೊಳ್ಳಿಲ್ಲ, ಯಾಕೆಂದರೆ ಅವೇ ಜಾಸ್ತಿ ತುಂಬ್ಕೊಂಡಿತ್ತು. ನೋಡಿ ಅದು ಬೆನ್ನಿಗೆ ಅದು ವರ್ಕು, ಇದು ಕತ್ತಿಗೆ ಮುಂದೆ, ಇವೆಲ್ಲ ಸ್ಲೀವ್ಸ್ಗೆ. ಸೊ ಚೆನ್ನಾಗಿತ್ತು ವರ್ಕು ಅಂತ ಹೇಳ್ಬೋದು. ಸೊ ಹಾಗೆಯೇ ಟಿಶ್ಯೂ ಸಿಲ್ಕಲ್ಲಿ ಪಿಂಕು ಚೆನ್ನಾಗಿರುತ್ತೆ, ಅಥವಾ ಮೆರೂನ್ ಅಂತೂ ಡಾರ್ಕ್ ಕಾಂಬಿನೇಷನ್ಸ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಆದಷ್ಟು ನನ್ನ ಹತ್ರ ಪಿಂಕ್ ಬ್ಲೌಸ್ಗಳೇ ಜಾಸ್ತಿ ತುಂಬಿತ್ತು. ಆದಷ್ಟು ಎಲ್ಲರ ಮನೇಲೂ ಅದೇನೇ ಅನಿಸುತ್ತೆ, ಮೆರೂನು ಪಿಂಕು ಗ್ರೀನೇ ಜಾಸ್ತಿ ಬ್ಲೌಸ್ಗಳು. ಸೊ ಅದಕ್ಕೆ ಫಾರ್ ಚೇಂಜ್ ಇದು ಈ ಥರ ಬರುತ್ತೆ, ಗೋಲ್ಡ್ ಬರುತ್ತೆ, ಅಂದರೆ ಕಾಪರ್ ಗೋಲ್ಡ್ ಥರ ಬರುತ್ತೆ ಬ್ಲೌಸು. ಸೊ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದು ಸೀರೆ ತೊಗೊಂಡು ಹಂಗೇ ರಿಲಯನ್ಸ್ ಮಾರ್ಟ್ಗೆ ಹೋಗ್ಬಿಟ್ಟು ಏನೇನೆಲ್ಲ ರೇಷನ್ ಐಟಮ್ಸು, ದಿನಸಿ ಐಟಮ್ಸ್ ಹಬ್ಬಕ್ಕೆ ಬೇಕು ಅವನ್ನೆಲ್ಲ ತೊಗೊಂಬಂದ್ಬಿಡೋದ ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ನಮ್ಮ ಅಮ್ಮನಿಗೆ ಕ್ಯಾರಿ ಬ್ಯಾಗ್ಸು ಕೂಡ ನಮ್ಮ ಅಮ್ಮನ ಹತ್ರ ಕೊಟ್ಟಿದ್ದೆ. ಸೊ ಏನು ಮಾಡೋಕ್ಕಾಗುತ್ತೆ, ಇಲ್ಲೇ ಟೈಮ್ ಆಗೋಯ್ತು. ಸೊ ಇನ್ನೊಂದು ದಿನ ಅಲ್ಲಿ ಹೋಗೋಣ ಶಾಪಿಂಗ್ಗೆ ಅಂದ್ಬಿಟ್ಟು ಸೊ ಮನೆಗೆ ಬಂದ್ವಿ ಅಂತ ಹೇಳ್ಬೋದು. ಸೊ ನೋಡಿ ಇದೆ ಪ್ರೈಸ್ ಟ್ಯಾಗು, ಅವತ್ತು ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅದು ನೆಕ್ಸ್ಟ್ ಡೇ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ಸೊ ಹಂಗೆ ಅಲ್ಲಿ ಹೋಗಿದ ತಕ್ಕಂಗೆ ನಮಗೆ ಅನುಕೂಲ ಆಗೋದು ಕೂಡ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಾವು ಅಯ್ಯೋ ಬೇಗ ಶಾಪಿಂಗ್ ಮಾಡಬೇಕು ಅನ್ನೋ ಗಾಬರಿಲಿ, ಅಥವಾ ಇನ್ನೆಲ್ಲೋ ಹೋಗಬೇಕು, ಇನ್ನೊಂದು ಕೆಲಸ ಏನೋ ಇದೆ ಅನ್ನೋ ಕಮಿಟ್ಮೆಂಟಲ್ಲಿ, ಅಥವಾ ಜೊತೆಗೆ ಬಂದಿರೋರು ಎಲ್ಲಿ ಬೇಜಾರು ಮಾಡ್ಕೊಬಿಡ್ತಾರೋ ಅನ್ನೋ ದಾಕ್ಷಣ್ಯದಲ್ಲಿ ಆ ಥರ ಏನಾದರೂ ತಲೆಯಲ್ಲಿ ಇಟ್ಕೊಂಡ್ರೆ, ಅಥವಾ ಅಲ್ಲಿ ಅಂಗಡೀಲಿ ಸೀರೆ ತೋರಿಸೋರು ಬೇಜಾರು ಮಾಡ್ಕೊಬಿಡ್ತಾರೆ ಪಾಪ, ತೋರಿಸಿ ಬೇಜಾರೇ ನಿಜ ಬೈಕೊಂಡಿರ್ತಾರೆ. ಅದಂತೂ ಪಕ್ಕ, ನನಗಂತೂ ಚೆನ್ನಾಗಿ ಗೊತ್ತು, ಬೈಕೊಂಡಿರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನಾವು ಕೊಡ್ತಾಯಿದ್ದೀವಿ. ಒಂದು ಸರಿ ತೊಗೊಂಡ್ಮೇಲೆ ಅದು ಲೈಫ್ ಲಾಂಗ್ ನಾವು ಅದನ್ನು ಇಟ್ಕೊಂಡಿರ್ತೀವಿ ಅಂತ ಅಂದರೆ, ಸೊ ನಾವು ಅದಕ್ಕೆ
ಅಷ್ಟು ಟೈಮ್ ಕೊಡಲೇಬೇಕು, ನಮ್ಗೆ ಬೇಕಾಗಿರೋ ಸಿಗೋ ತನಕ ನಾವು ಅದನ್ನು ಹುಡುಕ್ಲೇಬೇಕು, ಏನು ತಪ್ಪಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಟೈಮ್ ಕೊಟ್ಟರು ಕೂಡ ಅದು ವರ್ತ್ ಅಂತ ಅನಿಸುತ್ತೆ ಇಂಥದಕ್ಕೆಲ್ಲ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡಿದ್ದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಕೂಡ ಹಬ್ಬದ ಶಾಪಿಂಗ್ ಎಲ್ಲ, ಎಸ್ಪೆಷಲಿ ಸೀರೆ ಶಾಪಿಂಗ್ ಎಲ್ಲ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್.